ಜಮೀರ್ ಅಹಮದ್ಗೆ ಡಿಸಿಎಂ ಮಾಡೋದಕ್ಕೆ ಆಪ್ತರು ಒತ್ತಾಯವನ್ನ ಹೇರ್ತಾ ಇದ್ದಾರೆ ಅನ್ನೋ ಸುದ್ದಿ ಇದೆ. ಡಿಸಿಎಂ ಹುದ್ದೆಗೆ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಓಡಾಡ್ತಾ ಇದೆ, ಅವರೇ ಅರ್ಹರು ಅಂತ ಶಿಗಾಬಿಯಲ್ಲಿ ಹೆಸ್ಕಾಂ ಅಧ್ಯಕ್ಷ ಅಜ್ಜಂಪೀರ್ ಖಾದ್ರಿ ಹೇಳಿಕೆಯನ್ನು ಕೊಟ್ಟಿರೋದು. ಇದ್ರ ಬಗ್ಗೆ ಜಮೀರ್ ಅಹಮದ್ಗೆ ಎಲ್ಲಾ ಸಮುದಾಯದವರ ಪ್ರೀತಿ ಇದೆ, ಹಾಗಾಗಿ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಬೇಕು. ಡಿಸಿಎಂ ಆಗಿ ಸತೀಶ್ ಅಧ್ಯಕ್ಷರಾದರೆ ಜಮೀರ್ ಅಹಮದ್ ಖಾನ್ ಅವರು ಡಿಸಿಎಂ ಆಗಬೇಕು ಅನ್ನೋ ಆಗ್ರಹ ಮಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ಗೆ ಡಿಸಿಎಂ ಮಾಡೋದಕ್ಕೆ ಅವರ ಆಪ್ತರು ದುಂಬಾಲು ಬೀಳ್ತಾ ಇದ್ದಾರೆ, ಅವರೇ ಅರ್ಹರು ಡಿಸಿಎಂಗಾಗಿ. ಶಿಗ್ಗಾವಿಯಲ್ಲಿ ಹೆಸ್ಕಾಂ ಅಧ್ಯಕ್ಷರೇ ಹೇಳಿರುವಂಥ ಮಾತಿದು. ಸಾಹೇಬರು ಒಬ್ಬ ಪ್ರಶ್ನಾತೀತ ನಾಯಕರು ಅವರು ರಾಜ್ಯದಲ್ಲಿ. ಅಲ್ಪಸಂಖ್ಯಾತರಿಗೆ ಅಷ್ಟಲ್ಲ, ಎಲ್ಲ ಸಮಾಜದವರು ಅವರಿಗೆ ಪ್ರೀತಿ ಮಾಡ್ತಾರೆ. ಆಮೇಲೆ ಅವ್ರದ್ದು ಗುಣ ಹೆಂಗಿದೆ ಅಂದರೆ, ಯಾರ್ಯಾರ ಸಮಸ್ಯೆ ಇರಲಿ ಆ ಸಮಸ್ಯೆ ಸ್ಪಂದಿಸ್ತಾರೆ. ಭಾಳಷ್ಟು ಶೈಕ್ಷಣಿಕ ಶಿಕ್ಷಣ ಕ್ಷೇತ್ರದಲ್ಲಿ ಸಾಮಾಜಿಕವಾಗಿ ವೈಯಕ್ತಿಕವಾಗಿ ಭಾಳ ದೊಡ್ಡ ಅವ್ರದ್ದು ಒಂದು ಕೊಡುಗೆ ಇದೆ ಈ ರಾಜ್ಯದ ಜನರಿಗೆ, ಬಡವರಿಗೆ. ಹಾಗಾಗಿ ಅವರು ಉಪಮುಖ್ಯಮಂತ್ರಿ ಆದರೆ ಮೊದಲು ಸಂತೋಷ ಪಡೋರು ನಾನೇ. ಹಾಗಾಗಿ ಅವರು ಅರ್ಹರಿದ್ದಾರೆ, ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡಿದರೆ ಭಾಳ ಖುಷಿ ಆಗ್ತದೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಆಗಬೇಕು. ಅವರು ಆಗೋದ್ರಿಂದ ಮುಂದಿನ ದಿನಗಳಲ್ಲಿ 2028ಕ್ಕೆ ನಮ್ಮ ಪಕ್ಷಕ್ಕೆ ದೊಡ್ಡ ಲಾಭ ಆಗ್ತೈತೆ ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಬೇಡಿಕೆ ಏನಂದರೆ, ಹಾವೇರಿ ಜಿಲ್ಲೆಗೆ ನಮ್ಮ ಜಿಲ್ಲೆಯ ಶಾಸಕರು ಸಚಿವರಾಗಬೇಕಂತ ಹೇಳಿ. ಅದರಲ್ಲಿ ಬಸವರಾಜ ಶಿವಣ್ಣವರು, ರುದ್ರಪ್ಪ ಲಮಾಣಿಯವರು, ಮತ್ತು ಹಾನಗಲ್ MLA ಅವರು ಶ್ರೀನಿವಾಸ ಮಾನ್ಯವರು, ಸೀನಿಯರ್ ಶಿವಣ್ಣವರು ರುದ್ರಪ್ಪ ಅದಾರೆ, ಅವರು MLC ಆದವರು MLA ಆದವರು 2 ಬಾರಿ. ಅದಕ್ಕೆ ಸೋಷಿಯಲ್ ಜಸ್ಟಿಸ್ ನಮ್ಮ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಅಡಿಯಲ್ಲಿ ಯಾರಾಗಲಿ ನಮ್ಮ ಜಿಲ್ಲೆಗೆ ಸಚಿವರಾಗಬೇಕಂತ ಅದು ಒಂದು ನಮ್ಮ ಬೇಡಿಕೆ. ಜಮೀರ್ ಅಹಮದ್ ಸಾಹೇಬ್ ನೋಡಿ, ಸದ್ಯದ ರಾಜ್ಯ ರಾಜಕೀಯ ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ಪಿನ್ ಟು ಪಿನ್ ಮಾಹಿತಿಯ ಜೊತೆಗೆ ನಿಮ್ಮ ರಾಜ್ ನ್ಯೂಸ್ ಇಡ್ತಾ ಇದೆ.